ನಮಸ್ಕಾರ ಗುರುಗಳೇ. ಹರಿ ಶ್ರೀನಿವಾಸ ಆಶಾ ನಮಸ್ಕಾರಗಳು. ಹರಿ ಶ್ರೀನಿವಾಸ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುವೇದಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ येन प्रादुरभावि भूमिवलये विस्तारिगो सन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् जडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्जर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापिबजम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ನನ್ನ ದಿವಸ ಈ ಮೂರು ಮತದವರ ಅಭಿಪ್ರಾಯ ಏನು, ಮೋಕ್ಷಕ್ಕೆ ಯಾವ್ದು ಸಾಧನ ಅಂತ ಇವ್ರು ಹೇಳ್ತಾರೆ ಅಂತ ಬಂದಿತ್ತು. ಅದರಲ್ಲಿ 3 ಜನನು ದೇವರ ಅನುಗ್ರಹ ಬೇಕು ಮೋಕ್ಷಕ್ಕೆ ಅಂತ ಹೇಳಿದ್ರು. ಅದ್ ಹೇಗೆ ಅಂತ ಬಿಡಿಸ್ತಾ ಇದ್ರು. ಮೊದಲಿಗೆ ವೈಶೇಷಿಕರ ಸಿದ್ಧಾಂತ, ಅವರು ದೇವರ ಅನುಗ್ರಹ ಯಾಕೆ ಬೇಕು ಅಂತ ಹೇಳ್ತಾರೆ ಅಂದ್ರೆ, ನೀವೇನೇ ಧರ್ಮಾಚರಣೆ ಮಾಡಿದಾಗ ನೇರ ಮೋಕ್ಷಕ್ಕೆ ನೀವು ಹೋಗ್ತೀರಿ. ಅವ್ರ ಪ್ರಕಾರ ಧರ್ಮ ಮುಖ್ಯ. ಜ್ಞಾನ ಎಲ್ಲ ಸಂಪಾದನೆ ಮಾಡ್ಬೇಕು ನಿಜ, ಜ್ಞಾನ ಸಂಪಾದನೆ ಮಾಡಿದ್ರು ಆ ವ್ಯಕ್ತಿ ಧರ್ಮದ ಮುಖಾಂತರ, ಧರ್ಮಾಚರಣೆ ಅಂತಂದ್ರೆ ಯಜ್ಞ ಯಾಗಾದಿ ಆಚರಣೆ ಅದೆಲ್ಲ ಸರಿ, ಕೊನೆಗೆ ಈ ಕರ್ಮ ಇರತ್ತಲ್ಲ, ಪುಣ್ಯ ಪಾಪ, ಅವುಗಳ ಮುಖಾಂತರ ಅವ್ನು ಮೋಕ್ಷಕ್ಕೆ ಹೋಗೋದು. ಪುಣ್ಯದಿಂದ ಮೋಕ್ಷ, ಪಾಪದಿಂದ ಅಂಧನ್ ತಪಸ್ಸು ಅಂದ್ರೆ ನಿತ್ಯ ನರಕ ಒಟ್ಟು. ಆದ್ರೆ ಪುಣ್ಯ ಏನಾದ್ರೂ ನಮ್ಗೆ ಮೋಕ್ಷ ಕೊಡ್ಬೇಕು ಅಂತ ಆದ್ರೂ ಈಶ್ವರ ಪ್ರಸಾದ ಸಹಕೃತ ಏವ ಅಂತ 280ನೇ ಸುಧಾಮೂಲ ಅಲ್ಲಿ ಅಪಿತು ಈಶ್ವರ ಪ್ರಸಾದ ಸಹಕೃತ ಏವ ಅಂತ ಬಂದಿದೆ. ಈಶ್ವರನ ಪ್ರಸಾದದ ಸಹಕಾರ ಇದ್ರೆ ಮಾತ್ರ ಅದು ಧರ್ಮ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಧರ್ಮ ಅಂದ್ರೆ ಪುಣ್ಯ ಪಾಪಗಳು, ಅದೃಷ್ಟ ಅಂತ ಅರ್ಥ. ಹಾಗಾದ್ರೆ ಭಗವಂತನ ಪ್ರಸಾದದ ಸಹಕಾರ ಇಲ್ದೇನೆ, ಪ್ರಸಾದ ಅಂದ್ರೆ ಅನುಗ್ರಹ, ಈ ರೀತಿ ಅದರ ಸಹಕಾರ ಇಲ್ಲದೆ ಇದ್ರೆ ಆಗ ಧರ್ಮವು ಕೂಡ ಮೋಕ್ಷವನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ನಮ್ಗೆ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಬ್ಬರ ಸಹಕಾರ ಬೇಕೇ ಬೇಕು. ಆ ಇನ್ನೊಬ್ಬರ ಸಹಕಾರ ಇಲ್ಲದೆ ಹೋದ್ರೆ ನಾವು ಮಾಡೋ ಕೆಲಸ ಪೂರ್ತಿಯಾಗಿ ಫಲ ಕೊಡಲ್ಲ. ಅದೇ ತರಹ ಇಲ್ಲಿ ಧರ್ಮ ಅಂದ್ರೆ ನಮ್ಮ ಪುಣ್ಯ ಅಥವಾ ಪಾಪ ಆಗ್ಲಿ
ಇದು ಮೋಕ್ಷಕ್ಕೆ, ಅದು ಯಾವುದೇ ತರ ಮೋಕ್ಷ ಆಗ್ಬಹುದು, ಅದಕ್ಕೆ ಕಾರಣ ಆಗಬೇಕು ಅಂದ್ರೆ ಈಶ್ವರ ಪ್ರಸಾದದ ಸಹಕಾರ ಬೇಕು. ಸರಿ, ನೀವೇನೋ ಹೇಳ್ತಾ ಇದ್ರಿ, ವೈಶೇಷಿಕರು ಎಲ್ಲಿ ಹೇಳಿದ್ದಾರೆ, ಇದಕ್ಕೆ ಪ್ರಮಾಣ ಕೊಡಿ ಅಂದ್ರೆ ಆಗ ಹೇಳ್ತಾರೆ, ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧ ಸಧರ್ಮ ಅಂತ ಒಂದು ಸೂತ್ರ ಬಂತು, ವೈಶೇಷಿಕರ ಸೂತ್ರ. ಇದರಲ್ಲಿ ಅಭ್ಯುದಯ ನಿಶ್ರೇಯಸ್ ಅಂತ ಎರಡು ಶಬ್ದ ಬಳಸಿದ್ದಾರೆ. ಯಾವುದರಿಂದ ಅಭ್ಯುದಯ ಅಂದ್ರೆ ಜ್ಞಾನ, ನಿಶ್ರೇಯಸ್ ಅಂದ್ರೆ ಮೋಕ್ಷ. ಅಭ್ಯುದಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅಂದ್ರೆ ಅಭ್ಯುದಯ ಅಂದ್ರೆ ಒಳ್ಳೇದಾಯ್ತು, ಅಭಿವೃದ್ಧಿ, ಏನ್ ಬಂತು ಫಲ ಅಂದ್ರೆ ಜ್ಞಾನ. ಆಮೇಲೆ ನಿಶ್ರೇಯಸ್ ಅಂದ್ರೆ ಮೋಕ್ಷ. ಈ ತರ ಧರ್ಮದ ಬಗ್ಗೆ ಹೇಳಿ ಆಮೇಲೆ ಈಶ್ವರ ಪ್ರಸಾದದ ಬಗ್ಗೆ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಒಂದು ವಾಕ್ಯ ಬರುತ್ತೆ ಅಲ್ಲಿ, ಅವರ ಗ್ರಂಥದಲ್ಲಿರುವಂತಹ ವಾಕ್ಯವನ್ನೇ ಕೊಟ್ಟಿದ್ದಾರೆ ಜಯತೀರ್ಥರು. ತಚ್ಚ ಈಶ್ವರ ಚೋದನಾಭಿವ್ಯಕ್ತಾದ ಧರ್ಮಾದೇವ ಇತ್ಯರ್ಥ ಅಂತ ಬರೀತಾರೆ. ಈಶ್ವರ ಚೋದನಾಭಿವ್ಯಕ್ತಾದ ಧರ್ಮದಿಂದ ನಮಗೆ ಫಲ ಸಿಗುತ್ತೆ. ಆ ಧರ್ಮ ಅಭಿವ್ಯಕ್ತ ಆಗ್ಬೇಕು ಯಾವುದ್ರ ಜೊತೆಗೆ, ಈಶ್ವರ ಚೋದನಾಭಿವ್ಯಕ್ತ. ಚೋದನ ಅನ್ನೋ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ, ದೇವರ ಇಚ್ಛೆ. ದೇವರ ಇಚ್ಛೆ ಜೊತೆಗೆ ಸೇರಿದಾಗ ಧರ್ಮ ನಮಗೆ ಮೋಕ್ಷಕ್ಕೆ ಕಾರಣ ಆಗತ್ತೆ. ದೇವರ ಇಚ್ಛೆ ಅಂದ್ರೆ ಏನರ್ಥ, ಅದಕ್ಕೆ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ವ್ಯಾಖ್ಯಾನ ಮಾಡ್ತಾ, ಈಶ್ವರ ಇಚ್ಛಾಕೃತ ವಿಧಿ ವಾಕ್ಯಾದಿ ರೂಪ ವೇದ ಬೋಧಿತಾತ್ ಧರ್ಮಾತ್ ಏವ ಅಂತ ಹೇಳ್ತಾರೆ. ಅಂದ್ರೆ ದೇವರ ಇಚ್ಛೆ ಎಲ್ಲಿ ಬೇಕಾಯ್ತು ಇವ್ರಿಗೆ ಅಂದ್ರೆ ವೇದ ಮಂತ್ರಗಳಲ್ಲಿ ನಮಗೆ ಯಜ್ಞ ಯಾಗಾದಿಗಳ ಬಗ್ಗೆ ತಿಳಿಸಿದ್ದಾರೆ. ಆ ಯಜ್ಞ ಯಾಗಾದಿಗಳ ಅನುಷ್ಠಾನ ಮಾಡಿದಾಗ ನಿಮ್ಗೆ ಪುಣ್ಯ ಸಿಗತ್ತೆ. ಪುಣ್ಯ ಸಿಕ್ಕಾಗ ಕೊನೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಇದು ಕ್ರಮ. ವೇದ ಮೈನ್ ಅಲ್ವಾ, ಮೂಲ ನಮ್ಗೆ ವೇದ ಇಲ್ಲದೆ ಹೋಗಿದ್ರೆ ನಮ್ಗೆ ಪುಣ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಹೇಳಿರುವಂತಹ ಯಜ್ಞ ಯಾಗಾದಿಗಳನ್ನ ಅನುಷ್ಠಾನ ಮಾಡೋದು ಹೇಗೆ ನಮಗ್ ಗೊತ್ತಿರ್ಲಿಲ್ಲ. ವೇದದಿಂದ ಗೊತ್ತಾಯ್ತು, ಪುಣ್ಯ ಸಂಪಾದನೆ ಆಯ್ತು, ಮೋಕ್ಷಕ್ಕೆ ಹೋಗ್ತಾನೆ. ಇಷ್ಟಿದೆ ವ್ಯವಸ್ಥೆ. ವೇದವನ್ನ ಯಾರು ರಚನೆ ಮಾಡಿದ್ದು? ನಾವಂತೀವಿ ಇಲ್ಲ, ವೇದವನ್ನ ಯಾರೂ ರಚನೆ ಮಾಡ್ಲಿಲ್ಲ, ಅಪೌರುಷೇಯ ವೇದ, ಅದು ಅನಾದಿ ಕಾಲದಿಂದ ಇದೆ ಅಷ್ಟೇ ಅಂತ ದ್ವೈತ ಸಿದ್ಧಾಂತದವರು ಹೋಗ್ತಾರೆ. ಹೀಗೆ ಇನ್ನೊಬ್ರು ಹೋಗ್ತಾರೆ, ಮೀಮಾಂಸಕರು ಅಂತ ಇದ್ದಾರೆ. ಮೀಮಾಂಸಕರು ಹೀಗೆ ಹೋಗ್ತಾರೆ, ಅವರು ವೇದವನ್ನ ಒಬ್ಬ ರಚನೆ ಮಾಡಿದ್ದು ಅಂತ ತಪ್ಪಲ್ಲ, ದೇವರು ರಚನೆ ಮಾಡಿಲ್ಲ ಅಂತಾನೆ ಅವರು ಹೇಳ್ತಾರೆ. ನಮ್ಮ ಪಕ್ಷ ತರದೆ ಅವರು ಅಪೌರುಷೇಯ ಅಂತಾರೆ, ನಾವು ಅಪೌರುಷೇಯ ಅಂತ ಹೇಳ್ತೀವಿ. ಆದ್ರೆ ಇದನ್ನ ಪೌರುಷೇಯ ಅಂತ ಒಪ್ಪೋರಿದ್ದಾರೆ. ವೇದವನ್ನ ಒಬ್ಬರು ರಚನೆ ಮಾಡಿದ್ದಾರೆ. ಹೇಗೆ ಮಹಾಭಾರತದ ರಚನೆ ಆಯ್ತು, ಪುರಾಣಗಳ ರಚನೆ ಆಯ್ತು, ಹಾಗೆ ವೇದವನ್ನು ಬರೆದವರು, ವೇದವನ್ನು ಸೃಷ್ಟಿ ಮಾಡಿದವರು ಇದ್ದಾರೆ. ಯಾರು? ಭಗವಂತ ಅಂತ ಹೇಳ್ತಾರೆ. ಅದ್ ಯಾರು ಹೇಳೋದು? ಇವರೇ ವೈಶೇಷಿಕರು, ನೈಯಾಯಿಕರು, ಇವರೆಲ್ಲ ಒಪ್ತಾರೆ. ಹಾಗಾದ್ರೆ ಇವ್ರ ಪ್ರಕಾರ ವೇದ ಪೌರುಷೇಯ. ಪುರುಷ ಯಾರು? ಪೌರುಷೇಯ ಅಂದ್ರೆ ಪುರುಷನಿಂದ ಬಂದಿದ್ದು, ಪುರುಷನ ನಿರ್ಮಾಣಕ್ಕೆ ವಿಷಯ. ಪುರುಷ ನಿರ್ಮಾಣ ಮಾಡಿದ್ದು ಯಾವುದು ಅಂದ್ರೆ ಪುರುಷ ಅಂದ್ರೆ ಭಗವಂತ. ಹಾಗಾಗಿ ಭಗವಂತನು ತಾನು ಇಚ್ಛೆ ಪಟ್ಟು ವೇದವನ್ನ ಸೃಷ್ಟಿ ಮಾಡಿದ. ಆ ವೇದದ ಯಜ್ಞಯಾಗಾದಿಗಳನ್ನ ವಿವರಣೆ ಮಾಡಿದ. ಭಗವಂತನೇ ಹೇಳಿದ್ದು. ಅದರಿಂದ ಪುಣ್ಯ, ಆ ಪುಣ್ಯದಿಂದ ಮೋಕ್ಷ. ಹಾಗಾದ್ರೆ ದೇವರ ಇಚ್ಛೆ ಎಲ್ಲಿ ಬೇಕಾಯ್ತು ಅಂದ್ರೆ ಸಹಕಾರ ಬೇಕು ಅಂತ. ದೇವರ ಇಚ್ಛೆನೇ ಮುಖ್ಯ ಅಲ್ಲ, ಅದು ಸಹಕಾರಿ ಕಾರಣ ಅಂತ. ಈಗ ನಾವೇ ಎಲ್ಲ ತಿನ್ನೋದು, ಎಲೆಯಲ್ಲಿ ಹಾಕಿದ್ದ ಪದಾರ್ಥನೆಲ್ಲ ನಾವೇ ತಿನ್ನೋದು. ನಮ್ಗೆ ಕೈಯಿಂದ ಅಲ್ಲಿ ಎಲೆಯಲ್ಲಿ ಇರೋದನ್ನ ತಗೊಂಡು ಬಾಯಿ ಒಳಗಡೆ ಹಾಕೊಳ್ಳಿಕ್ ಬರುತ್ತೆ. ಆದ್ರೆ ಸಹಕಾರ ಬೇಕು ನಮ್ಗೆ. ಯಾಕೆ? ಎಲೆ ಮುಂದೆ ಕೂತ್ಕೊಂಡ್ಮೇಲೆ ಪದಾರ್ಥಗಳನ್ನ ಬಡಿಸ್ಲಿಕ್ಕೆ ಒಬ್ರು ಬೇಕಲ್ಲ. ಬಡಿಸ್ಲಿಕ್ಕೆ ಒಬ್ರು ಬಂದ್ರೆ ಅವ್ರು ನಮಗ್ ಸಹಕಾರ ಕೊಟ್ಟ ಹಾಗಾಯ್ತು. ಯಾವ್ದಕ್ಕೆ? ನಾವು ತಿನ್ಲಿಕ್ಕೆ, ನಾವು ತೃಪ್ತಿ ಪಡಿಸ್ಕೊಳ್ಲಿಕ್ಕೆ ಇತ್ಯಾದಿಗಳಿಗೆ. ಹಾಗಾದ್ರೆ ಅಡುಗೆ ಅವನು ಮಾಡಿರ್ತಾನಲ್ಲ, ಅವನು ಬಂದು ಬಡಿಸ್ತಾನಲ್ಲ ನಮ್ಗೆ, ಆ ಬಡಿಸ್ಲಿಕ್ಕೆ ಅವನೇನು ಕ್ರಿಯೆನ ಮಾಡ್ತಾನೆ, ಕೆಲಸವನ್ನ. ಇದರಿಂದ ನಾವೇನ್ ಹೇಳ್ತೀವಿ ಅಂದ್ರೆ ನಾವು ತಿನ್ನೋದಕ್ಕೆ ಅವನು ಸಹಕಾರ ಮಾಡ್ದ, ಸಹಕಾರಿ ಕಾರಣ ಅಂತ ಅವನ ಜಾಗದಲ್ಲಿರೋರಿಗೆ ಹೇಳ್ತಾರೆ. ಹಾಗಾದ್ರೆ ಸಹಕಾರ ಅಂದ್ರೆ ನಾವು ಮಾಡೋದ್ ನಾವೇ, ಸ್ವಲ್ಪ ಸಪೋರ್ಟ್ ಕೊಡ್ತಾರೆ. ಸಪೋರ್ಟ್, ಸಹಕಾರಿ ಕಾರಣ ಅಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ಈಗ ದೇವರನ್ನು ಯಾವ ಸ್ಥಾನಕ್ಕೆ ಕೇಳಿಸಿದ್ರಿ ನೀವು? ಮೋಕ್ಷ ಕೊಡೋದು ಯಾವುದು? ಧರ್ಮ. ಆ ಧರ್ಮ ಬೇಕಾಗಿತ್ತು. ಆ ಧರ್ಮ ಸಿಗೋದು ಹೇಗೆ? ಯಜ್ಞಯಾಗಾದಿಗಳಿಂದ. ಆ ಯಜ್ಞಯಾಗಾದಿಗಳನ್ನೆಲ್ಲ ಹೇಳಿದ್ದಾರೆ ವೇದದಲ್ಲಿ. ಆ ವೇದ ಹೇಳಿದವರು ಯಾರು? ದೇವರು. ಹಾಗಾದ್ರೆ ದೇವರ ಇಚ್ಛೆ, ದೇವರ ಪ್ರಸಾದ ಎಲ್ಲಿಗೆ ಹೋಗಿ ಸೇರ್ತು ಅಂದ್ರೆ ಮೊದಲನೇ ಮೆಟ್ಲಾಗಿ ಸೇರ್ಕೊಳ್ತು.
ಮೊದಲನೇ ಮೆಟ್ಲು ದೇವ್ರ ಇಚ್ಛೆ ಪಡೆದಿದ್ರೆ ವೇದನೆ ಸಿಗ್ತಾ ಇರಲಿಲ್ಲ. ಆದ್ರೆ ಮೊದಲನೇ ಮೆಟ್ಲು ಮುಖ್ಯ ಅಲ್ಲ, ಮೋಕ್ಷ ಸಿಗೋ ಮುಂಚಿನ ಮೆಟ್ಲು ಯಾವ್ದು ಅದು ಮುಖ್ಯ. ನಮ್ಮ ಸಿದ್ಧಾಂತದಲ್ಲಿ ಮೋಕ್ಷ ಸಿಗೋ ಮುಂಚೆ ದೇವರ ಅನುಗ್ರಹ ಮುಖ್ಯ. ದೇವರ ಅನುಗ್ರಹ ಆದ್ರೇನೆ ಮೋಕ್ಷಕ್ಕೆ ಹೋಗ್ತಾನೆ. ನಮ್ಮಲ್ಲಿ ಪುಣ್ಯ ಬೇಕು ಇಲ್ಲ ಅಂತಿಲ್ಲ. ಪುಣ್ಯ ಯಾಕೆ ಬೇಕು? ದೇವರ ಕಣ್ಣಕ್ ಕಾಣ್ಲಿಕ್ಕೆ. ದೇವ್ರ ಕಣ್ಣಕ್ ಕಾಣ್ಲಿಕ್ಕೆ ಪುಣ್ಯ ಸಿಕ್ತು, ಕಂಡ ದೇವರು, ಅದಾದ್ಮೇಲೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಹೇಗೆ? ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಇದು ನಮ್ಮ ಸಿದ್ಧಾಂತ. ನಾವು ಕೊನೆ ಮೆಟ್ಲು ಅಂತ ಹೇಳಿದ್ವಿ ದೇವರ ಅನುಗ್ರಹ. ಮೊದಲಿಂದಲೂ ನಮಗೂ ದೇವರ ಅನುಗ್ರಹ ಬೇಕು ಇಲ್ಲ ಅಂತಿಲ್ಲ. ಆದ್ರೆ ವೇದ ಸೃಷ್ಟಿ ಮಾಡಿದ ದೇವರಲ್ಲ. ದೇವರು ಹೇಗೆ ಅನಾದಿ ಕಾಲದಿಂದ ವೇದವೂ ಕೂಡ ಹಾಗೆ ಇದೆ ಅವತ್ತಿಂದ. ನಾವು ಅವತ್ತಿಂದ ಹಾಗೆ ಇದ್ದೀವಿ ಜೀವರು. ಎಲ್ಲಿ ಬೇಕಾಯ್ತು ಅಂದ್ರೆ ದೇವರು ಪ್ರತಿಯೊಂದು ಕೆಲಸದ ಹಿಂದೆ ಅವನೇ ತತ್ತತ್ ಶಕ್ತಿ ಪ್ರಬೋಧೆಯನ್ನು ಎಲ್ಲಾ ವಸ್ತುಗಳ ಒಳಗಡೆ ಇದ್ದು ತಾನೇ ಪ್ರೇರಣೆ ಮಾಡಿ ಮಾಡೋದು ಅನ್ನೋ ಅನುಗ್ರಹ ಬೇಕು. ಆದ್ರೆ ಮೋಕ್ಷಕ್ಕೆ ಬೇಕಾದ ಒಂದು ಪರಮಾನುಗ್ರಹ ಇದೆ. ಆ ಪರಮಾನುಗ್ರಹ ಮೋಕ್ಷದ ಹಿಂದಿನ ಕ್ಷಣದಲ್ಲಿ ಬೇಕಾಗುತ್ತೆ. ಇದು ಇರೋದು. ನಾವು ಕೊನೆಗೆ ಪ್ರಾಧಾನ್ಯ ಕೊಟ್ವಿ. ಇವ್ರೇನ್ ಮಾಡ್ತಾರೆ, ಮೊದಲನೇ ಮೆಟ್ಟು ಅಂತ ಹಿಂದಕ್ಕೆ ಹಾಕಿದ್ರು. ಇದು ಈಶ್ವರ ಪ್ರಸಾದದ ಸಹಕಾರ ಇದ್ರೆ, ಸಹಕಾರ ಇರೋದು ಅನ್ನೋದು ಅದಕ್ಕೆ ಅಪ್ರಾಧಾನ್ಯ ಸೂಚನೆ. ಅದು ವಸ್ತುತಃ ಹೌದು ಕೂಡ. ಯಾಕೆಂದ್ರೆ ದೇವರ ಅನುಗ್ರಹದಿಂದ ಮೋಕ್ಷ ಆಗೋದು ಅಂತ ಹೇಳೋದಕ್ಕೂ ಪುಣ್ಯದಿಂದ ಮೋಕ್ಷ ಸಿಗತ್ತೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ, ಅಥವಾ ಧರ್ಮದಿಂದ ಮೋಕ್ಷ ಸಿಗತ್ತೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ಅವ್ರ ವಾಕ್ಯಗಳಲ್ಲಿ ಅವರ ಗ್ರಂಥ ನೋಡಿದಾಗ ಸ್ಪಷ್ಟವಾಗಿ ಹಾಗೆ ಬರೀತಾರೆ. ಆದ್ರಿಂದ ದೇವರಿಗೆ ಅವ್ರ ಮಹತ್ವ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ದೇವರನ್ನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಇವ್ರು ಒಪ್ಪಲ್ಲ. ಇಷ್ಟೆಲ್ಲಾ ವೇದ ಹೇಳ್ದವನ್ ದೇವರು ಅಂತೆಲ್ಲ ಒಪ್ಪೋ ಇವ್ರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಒಪ್ಪಲ್ಲ. ಅವನಲ್ಲಿ ಒಪ್ಪೋದು ತುಂಬಾ ಕಡಿಮೆ ಗುಣಗಳನ್ನು ಒಪ್ತಾರೆ. ಅದನ್ನೆಲ್ಲ ಈ ವೈಶೇಷಿಕಾಧಿಕರಣ ಅಂತಾನೆ ಇದೆ. ನ್ಯಾಯಸುಧಾದಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ಪಾದ, ಅದರ ಸಮಯ ಪಾದ ಅಂತ ಹಿಂದೆನೂ ಕೂಡ ಅನೇಕ ಸಾರಿ ಬಂತು. ಎಲ್ಲ ದರ್ಶನಗಳ ವಿಚಾರ ಮಾಡ್ತಾರೆ. ಸಾಂಖ್ಯ ದರ್ಶನ, ಜೈನ, ಬೌದ್ಧ ಮತ್ತೆ ವಿಚಾರಗಳನ್ನ ಮಾಡ್ತಾರೆ. ಇದು ಮೋಕ್ಷದ ಬಗ್ಗೆ ಈಗ ಹೇಳ್ತಾ ಇರೋದು, ಮೋಕ್ಷದ ಸಾಧನ ಏನು ಅಂತೆಲ್ಲ. ಮುಂದೆ 4ನೇ ಅಧ್ಯಾಯದಲ್ಲಿ ಮೋಕ್ಷದ ಬಗ್ಗೆ ಹೇಗೆ ಬೌದ್ಧರು ಹೇಳ್ತಾರೆ ಅಂತ ಆ ವಿಷಯ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಅವ್ರು ಬೇರೆ ಬೇರೆ ಸಿದ್ಧಾಂತಗಳು ಬರುತ್ತೆ. ಹಾಗಾಗಿ ಮೊದಲನೇ ಅಧ್ಯಾಯವನ್ನ ಬಿಟ್ರೆ ಬ್ರಹ್ಮಸೂತ್ರಗಳಲ್ಲಿ 2, 3, 4 ಈ 3 ಅಧ್ಯಾಯಗಳಲ್ಲಿ ಬೇರೆ ಮತಗಳ ವಿಮರ್ಶೆ ತುಂಬಾ ಆಗಿದೆ. ಆದ್ರೆ ಒಂದೊಂದು ಚಾಪ್ಟರ್ ತಗೊಳ್ತಾರೆ. 2ನೇ ಅಧ್ಯಾಯದಲ್ಲಂತೂ ತುಂಬಾ, ಅದ್ರಲ್ಲಿ 3ನೇದು ಬರೀ ಮೋಕ್ಷಕ್ಕೆ ಏನ್ ಕಾರಣ ಅಂತ ಬರೀ ಅಷ್ಟ್ರ ಬಗ್ಗೆ ಮಾತ್ರ ಈಗ ನಾವು ನೋಡ್ತಾ ಇರೋದು. ಮುಂದೆ ಮೋಕ್ಷ ಅಂದ್ರೆ ಏನು ಒಬ್ಬೊಬ್ರು ಹೇಗೆ ಹೇಳ್ತಾರೆ, ಆ ಮೋಕ್ಷ ಯಾಕೆ ಸರಿ ಇಲ್ಲ ಅವ್ರು ಹೇಳೋದು ಅಂತ ಖಂಡನೆ. 2ನೇ ಅಧ್ಯಾಯ ಅಂತೂ ತುಂಬಾ ಮುಖ್ಯ. ಅದರಲ್ಲಿ ಅವರ ಸಿದ್ಧಾಂತದ ಮಾತುಗಳನ್ನ ಹೇಳ್ತಾರೆ. ಅವ್ರ ಸಿದ್ಧಾಂತ ಅಂದ್ರೆ ಏನು, ಎಷ್ಟು ತಿಳ್ಕೊಳ್ಬೇಕು, ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಷ್ಟು ಏನ್ ಬೇಕು ಅಂತ. ಅಂತೂ ಇದುವರೆಗೆ ನಾವು ನೋಡಿದಾಗ ಏನ್ ಅನಿಸ್ತು, ದೇವರ ಅನುಗ್ರಹ ಬೇಕು ಅಂತ ಆಯ್ತು. ಆದ್ರೆ ಆ ಪ್ರಸಾದಕ್ಕೆ ಸ್ವಲ್ಪ ಬೇರೆ ಕಡೆ ವಾಲಿಸಿದ್ರು. ಅಂದ್ರೆ ಸಹಕಾರಿ ಕಾರಣ ಅಂತಂದ್ರು, ಪ್ರಧಾನ ಕಾರಣ ಅಲ್ಲ, ಅದು ಸಹಕಾರಿ ಕಾರಣ ಅಷ್ಟೇ ಅಂತ. ಅದರಿಂದ ನಾವೀಗ ಒಂದು ಹೋಮ ಮಾಡ್ತೀವಿ ಅಂತಾದ್ರು, ಹೋಮಕ್ಕೆ ಕೂತಾಗ ನಾವೇ ಹೋಮ ಮಾಡಿದ್ದು, ನಾವೇ ತುಪ್ಪ ಅದು ಎಲ್ಲ ಆಹುತಿಯನ್ನ ನಾವೇ ಕೊಟ್ಟಿದ್ದು, ಎಲ್ಲಾನು ಸರಿ. ಆದ್ರೆ ರೆಡಿ ಮಾಡಿ ಸ್ವಲ್ಪ ಪುರೋಹಿತರು ನಮಗ್ ಸಹಕಾರ ಮಾಡಿದ್ರು, ಅವ್ರ ಸಹಕಾರಿ ಕಾರಣ. ಅದು ಅವರೇ ಪ್ರಧಾನ ಕಾರಣ ಆಗ್ಬಿಟ್ರೆ ಕಷ್ಟ, ಅವ್ರ ಫಲ ಸಿಗತ್ತೆ, ನಮಗ್ ಸಿಗಲ್ಲ ಫಲ. ಅದನ್ನ ನಾವು ಮಾಡೋ ಕರ್ಮದಲ್ಲಿ ನಮಗೆ ಪೂರ್ತಿ ಗೊತ್ತಿರತ್ತೆ ಅಂತ ಆದ್ರೆ ಆಗ ಸ್ವಲ್ಪ ಎಲ್ಲೋ ಸಹಕಾರಕ್ಕೆ ಬೇರೆಯವ್ರು ಬೇಕಾಗತ್ತೆ. ಯಾವುದೇ ಫಂಕ್ಷನ್ ಆದ್ರೂ ಏನೇ ಆದ್ರೂ ಪಾತ್ರ ನಮ್ದು ಮುಖ್ಯ ಆಗಿರ್ಬೇಕು, ಆಗ ಫಲ ಸರಿ. ಯಾವ್ಯಾವ್ದು ನಮ್ ಜೊತೆಗೆ ಸಪೋರ್ಟ್ ಕೊಡ್ತಾರೋ ಅವರೆಲ್ಲ ಅಪ್ರಧಾನ ಅಂತಾನೆ ಲೆಕ್ಕ. ಸ್ವಲ್ಪ ಸಹಕಾರ ಕೊಟ್ಟಿದ್ರೆ ಆ ಅಂಶದಲ್ಲಿ ಅವ್ರಿಗೆ ಗೌರವ ಅಷ್ಟೇ. ಪ್ರಧಾನ ಪಾತ್ರ ಫಲ ಅನುಭವಿಸ್ಲಿಕ್ಕೆ ಅದ್ ನಾವೇ ಇರೋದು. ಆತರ ಇಲ್ಲಿ ಧರ್ಮದಿಂದಲೇ ಮೋಕ್ಷ, ದೇವರ ಪ್ರಸಾದ ಅಮುಖ್ಯ ಅಂತ ಇಷ್ಟು ಬಂದಿರೋದು. ಅದ್ರ ಖಂಡನೆ ಇನ್ನೂ ವಿಸ್ತಾರವಾಗಿ ಬರುತ್ತೆ ಇಲ್ಲೇ. ಇಲ್ಲೊಂದು ಶ್ಲೋಕ ಇದೆ, ಚೆನ್ನಾಗಿ ಶ್ಲೋಕವನ್ನ ಇಲ್ಲಿ ಹೇಳ್ತಾರೆ. ಈ ಶ್ಲೋಕ ಯಾರದು ಅಂದ್ರೆ ಉದಯನಾಚಾರ್ಯರ ಶ್ಲೋಕ. ಸ್ಪಷ್ಟಂಚ ಉದಯನ ವಾಕ್ಯಂ ಇತ್ಯರ್ಥ. ಉದಯನಾಚಾರ್ಯರು ಕೂಡ ಈ ವಿಷಯವನ್ನು ತಿಳಿಸ್ತಾರೆ. ಉದಯನಾಚಾರ್ಯರು ಅಂದ್ರೆ ಅವರು ಈ ನ್ಯಾಯಶಾಸ್ತ್ರದ ಗ್ರಂಥಗಳೇನೇನಿದೆ ಮತ್ತೆ ಈ ವೈಶೇಷಿಕ ಗ್ರಂಥಗಳೇನಿದೆ ಅದಕ್ಕೆಲ್ಲ ಒಂದ್ ರೀತಿ ಮೂಲ ಪುರುಷರವರು. ಅಂದ್ರೆ ಯಾವ ರೀತಿ ಜಯತೀರ್ಥರಿಗೆ ಸ್ಥಾನಮಾನ ಇದೆ ನಮ್ಮ ಸಿದ್ಧಾಂತದಲ್ಲಿ, ಅದೇ ತರಹ ಅವರ ಸಿದ್ಧಾಂತದಲ್ಲಿ ಆಚಾರ್ಯರು ಅಂತ ಅವರನ್ನ ಗೌರವವಾಗಿ ಕಾಣ್ತಾರೆ, ಉದಯನಾಚಾರ್ಯರು ಅಂತ. ಅಷ್ಟು ಸ್ಥಾನಮಾನ ಇದೆ. ಅಂತ ಸ್ಥಾನಮಾನರು ಉದಯನಾಚಾರ್ಯರನ್ನ ಜಯತೀರ್ಥರು ಹೆಜ್ಜೆ ಹೆಜ್ಜೆಗೂ ಖಂಡನೆ ಮಾಡ್ತಾರೆ. ಸರಿ ಇಲ್ಲ ನೀವ್ ಹೇಳಿದ್ದು ಅಂತ. ಯದಾಹ ಉದಯನಃ ಅಂತ ಹೇಳ್ತಾರೆ. ಉದಯನರು ಹೀಗೆ ಹೇಳಿದ್ರು, ಸರಿ ಇಲ್ಲ. ಅವರ ಸಿದ್ಧಾಂತ ಇದು ವಿಷ್ಣು ತತ್ವ ವಿನಿರ್ಣಯ
ಗ್ರಂಥದಲ್ಲಿ ಮಧ್ವಾಚಾರ್ಯರು ಏನು ಉಲ್ಲೇಖ ಮಾಡ್ತಾರೆ ಅದ್ರ ಟೀಕೆ ಏನಿದೆ ಜಯತೀರ್ಥರದು ಅಣುಸುಧಾ ಅಂತ ಏನ್ ಕರಿತೀವಲ್ಲ ವಿಷ್ಣು ತತ್ವ ವಿವರಣೆಯ ಟೀಕಾ. ಆ ಅಣುಸುಧಾದಲ್ಲಿ ಪ್ರತಿ ಬಾರಿ ಹೆಜ್ಜೆ ಹೆಜ್ಜೆಗೂ ಉದಯನಾಚಾರ್ಯರನ್ನ ಕಟಾಕ್ಷ ಮಾಡ್ತಾರೆ ಜಯತೀರ್ಥರು. ಉದಯನಾಚಾರ್ಯರು ಅಂತ ಪಕ್ಷ ಹೇಳ್ತಾರೆ, ಅವ್ರ ಹೆಸರು ಹೇಳ್ತಾರೆ, ಖಂಡನೆ ಮಾಡ್ತಾರೆ, ಸರಿ ಇಲ್ಲ ಸರಿ, ಯಾಕೆಂದ್ರೆ ಸರಿ ಹೇಳಿಲ್ಲ, ದಾರಿ ತಪ್ಪಿಸಿದ್ದಾರೆ ಅಂತ. ಆದ್ರೆ ಹೆಚ್ಚು ಕಡಿಮೆ ನಮ್ಮ ಸಿದ್ಧಾಂತಕ್ಕೆ ಸ್ವಲ್ಪ ಸ್ವಲ್ಪ ಹತ್ರಕ್ಕಿದ್ದಾರೆ, ಆದ್ರೆ ಬೇರೆ ವಿಷಯ ಹೇಳ್ತಾರೆ. ಕೊನೆಗೆ ದೇವರನ್ನ ಅಮುಖ್ಯ ಮಾಡ್ತಾರೆ ಎಲ್ರು ಕೊನೆಗೆ. ಅದು ನಮ್ಮ ಸಿದ್ಧಾಂತವ್ರಿಗೆ ಇಷ್ಟ ಇಲ್ಲ, ಅದು ತಪ್ಪು. ಇಲ್ಲೂ ಈ ಕೊನೆಯ ಶ್ಲೋಕ ಕೊಟ್ಟಿದ್ ಯಾಕೆ ಜಯತೀರ್ಥರು ಅಂದ್ರೆ ಆ ಉದಯನಾಚಾರ್ಯರ ಶ್ಲೋಕ. ಅವ್ರು ದೊಡ್ಡ ಆಗಿನ ಕಾಲದಲ್ಲಿ ದೊಡ್ಡ ವಿದ್ವಾಂಸರು ಅವರು. ಅವರ ಗ್ರಂಥಕ್ಕೆ ದೋಷ ಹೇಳಿದ್ರೆ ಮುಗೀತಲ್ಲ, ಇನ್ಯಾರು ಮಾತಾಡೋದಿಲ್ಲ, ಅವ್ರ ಶಿಷ್ಯರು ಇನ್ಯಾರು ಅಷ್ಟೇ. ಆ ಮುಖ್ಯವಾದ ಉದಯನಾಚಾರ್ಯರೇ ಒಪ್ಪಿಕೊಂಡಿದ್ದಾರೆ ಏನಂತ, ದೇವರ ಅನುಗ್ರಹ ಬೇಕು ಅಂತ ಒಪ್ಕೊಂಡಿದ್ದಾರೆ. ಎಲ್ಲಿ ಒಪ್ಕೊಂಡಿದ್ದಾರೆ? ದುಷ್ಟೇರ್ ಮೋಚಯತೋ ಬದ್ಧಾನ್ ಅತುಷ್ಟೇರ್ ಬದ್ಧತಃ ಪುನಃ ಕಾರಾಗಾರಮಿದಂ ವಿಶ್ವಂ ಯಸ್ಯ ವಂದೇ ತಮೀಶ್ವರಂ ಅಂತ ಅವ್ರ ಶ್ಲೋಕ. ಇದೇನ್ ಹೇಳ್ತಾ ಇದಾರೆ ಅಂದ್ರೆ, ಯಸ್ಯ ವಂದೇ ತಮೀಶ್ವರಂ, ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಯಾರಿಗೆ ಅಂದ್ರೆ ಆ ಈಶ್ವರನಿಗೆ ನಮಸ್ಕಾರ. ಈಶ್ವರ ಅಂದ್ರೆ ರುದ್ರದೇವರು ಅಂತಲ್ಲ, ಸಾಮಾನ್ಯವಾಗಿ ಯಾರು ಸರ್ವೋತ್ತಮ ದೇವತೆ ಇದ್ದಾನೆ, ಜಗತ್ತಿನ ಸೃಷ್ಟಿ ಮಾಡೋನು, ಅವನಿಗೆ ವೇದಗಳನ್ನ ಯಾರು ಸೃಷ್ಟಿ ಮಾಡ್ದ ಅಂತ ದೇವರಿಗೆ ನಮಸ್ಕಾರ. ಕಾರಾಗಾರಮಿದಂ ವಿಶ್ವಂ, ಇದು ಜೈಲು ಅಂತ ಹೇಳ್ತಾರೆ. ಕಾರಾಗಾರ, ಇದು ಕಾರಾಗಾರ ಗೃಹ, ಜೈಲು ಅನ್ನೋದಕ್ಕೆ ಇನ್ನೊಂದು ಶಬ್ದ ಕಾರಾಗಾರ. ಈ ಕಾರಾಗಾರ ಈ ಜಗತ್ತು ಯಾಕೆಂದ್ರೆ ಅತುಷ್ಟೇಹ ಬದ್ಧತಃ ಪುನಃ, ನೀವು ದೇವರನ್ನ ಸಂತೋಷ ಪಡಿಸಿದ್ರೆ ನಿಮಗೆ ಮೋಚಕ, ನಿಮಗೆ ಮುಕ್ತಿಗೊಳಿಸ್ತಾನೆ. ದೇವರು ಸಂತೋಷ ಪಡ್ಲಿಲ್ವಾ ನಿಮ್ಮನ್ನ ಬಂಧನಕ್ಕೆ ಸಿಲುಕಿಸ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇನಂದ್ರೆ ತುಷ್ಟೇಹೇ ಮೋಚಯತಃ ಬದ್ಧಾನ್. ಬದ್ಧಾನ್ ಅಂದ್ರೆ ಯಾರು ಸಂಸಾರದ ಬಂಧನದಲ್ಲಿದ್ದಾರೆ ಅವರಿಗೆ ತುಷ್ಟೇಹೇ ಮೋಚಯತಃ. ತುಷ್ಟಿ ಅಂದ್ರೆ ಸಂತುಷ್ಟಿ, ಸಂತೋಷ ಅಂದ್ರೆ ಪ್ರಸಾದ, ಅನುಗ್ರಹ, ಇಚ್ಛಾ ಎಲ್ಲ ಒಂದೇ ಅರ್ಥ ಕೊಡೋ ಶಬ್ದ. ಆದ್ರಿಂದಲೇ ನಾವು ಕನ್ಫ್ಯೂಸ್ ಆಗ್ಬಾರ್ದು. ಕೆಲವು ಸರಿ ದೇವರ ಇಚ್ಛೆ ಅಂತ ಹೇಳ್ತೀವಿ, ದೇವರ ಅನುಗ್ರಹ ಅಂತ ಹೇಳ್ತೀವಿ, ದೇವರ ಪ್ರಸಾದ ಅಂತೀವಿ, ದೇವರ ತುಷ್ಟಿ, ದೇವರ ಸಂತುಷ್ಟಿ, ಎಲ್ಲಾ ಶಬ್ದಕ್ಕೂ ಒಂದೇ ಅರ್ಥ. ಇವನನ್ನ ಇಂದಿಗೆ ಬಿಡುಗಡೆ ಮಾಡ್ತೀನಿ, ಇದು ಅನುಗ್ರಹ ಆಗ್ಬೋದು, ಪ್ರಸಾದ ಆಗ್ಬಹುದು, ಇಚ್ಛೆ ಆಗ್ಬೋದು, ತುಷ್ಟಿ ಆಗ್ಬೋದು, ಸಂತುಷ್ಟಿ ಆಗ್ಬೋದು, ಎಲ್ಲ ಒಂದೇ ಅರ್ಥ. ಅದರ ತುಷ್ಟೇ ದೇವರ ಸಂತೋಷ ಆದಾಗಲೇ ಬದ್ಧಾನ್ ಮೋಚಯತ, ಬಂಧಿತರಾದವರನ್ನೆಲ್ಲ ಮೋಚನೆಗೊಳಿಸ್ತಾನೆ. ಆದ್ರೆ ಪುನಃ ಎಚ್ಚರಿಕೆ ಇರಲಿ, ಅತುಷ್ಟೇಹೇ ಬದ್ಧತಃ, ಅವನಿಗೆ ಸಂತೋಷ ಆಗ್ಲಿಲ್ಲ ಅಂದ್ರೆ ಅವನೇ ಕಾರಣ ಆಗ್ತಾನೆ ನಮಗೆ ಸಂಸಾರ ಬಂಧನಕ್ಕೆ. ಅದರಿಂದ ಕಾರಾಗಾರಮಿದಂ ವಿಶ್ವಂ, ಇದು ಕಾರಾಗಾರ ಆಗ್ಬಿಡತ್ತೆ ಈ ಇಡೀ ಜಗತ್ತು, ಇದೇ ಒಂದು ದೊಡ್ಡ ಜೈಲು. ಆದ್ರಿಂದ ಮುಖ್ಯ ಕಾರಣ ಯಾರು? ದೇವರ ಪ್ರಸಾದ ಮತ್ತೆ ಅಪ್ರಸಾದ, ಅಂದ್ರೆ ಅವಕೃಪೆ. ಹೀಗೆ ಕೃಪೆ, ಅವಕೃಪೆ, ಪ್ರಸಾದ, ಅಪ್ರಸಾದ ಏನೇನಿದೆ ಇದೇ ಜಗತ್ತಿನಲ್ಲಿರುವಂತಹ ಜಂತುಗಳಿಗೆ ತಮ್ಮ ಸಂಸಾರ ಬಂಧನಕ್ಕಾಗಿ ಮೋಕ್ಷಕ್ಕಾಗ್ಲಿ ಕಾರಣ. ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಉದಯನಾಚಾರ್ಯರು. ಅಂದ್ಮೇಲೆ ಮುಗಿಯಿತಲ್ಲ ಅಂತ. ಆಗ ಪ್ರಶ್ನೆ ಬಂತು, ಇಲ್ಲಿ ಎಲ್ಲಿ ಪ್ರಸಾದದ ಬಗ್ಗೆ ಹೇಳಿದ್ದಾರೆ, ಪ್ರಸಾದ ಶಬ್ದನೇ ಇಲ್ವಲ್ಲ ಅಂತ ಒಬ್ರು ಪ್ರಶ್ನೆ ಕೇಳ್ತಾರೆ. ಬಂದರು, ಅವ್ರು ಸಂಸ್ಕೃತ ಪರಿಚಯ ಇತ್ತು, ಪ್ರಸಾದ ಅಂತ ಶಬ್ದ ಗೊತ್ತಿತ್ತು. ಆ ಪ್ರಸಾದ ಕಾರಣ ಎಲ್ಲಿ ಹೇಳಿದ್ದಾರೆ ಇಲ್ಲಿ ಉದಯನಾಚಾರ್ಯರು ಅಂತ ಪ್ರಶ್ನೆ ಮಾಡ್ಬೋದು ಏನೋ. ಅದಕ್ಕೆ ಪರಿಮಳ ಟಿಪ್ಪಣಿ ರಾಯರು ತಾವು ಶಬ್ದಕ್ಕೂ ಅರ್ಥ ಬರೀತಾರೆ, ಎಲ್ಲಿ ಬೇಕೋ ಅಲ್ಲಿ ಬರೀತಾರೆ. ಯಾಕಂದ್ರೆ ಮಂದಾಶಂಕಾಮಪಿ ನಿರಸ್ಯತಿ ಅಂತ ಈ ಗ್ರಂಥಗಳ ಪ್ರವೃತ್ತಿ ಹೇಗಿರುತ್ತೆ ಅಂದ್ರೆ, ನಮ್ಮ ಶಾಸ್ತ್ರ ಗ್ರಂಥಗಳು ದ್ವೈತ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ, ಸುಧಾ, ಅದರ ಟಿಪ್ಪಣಿಗಳು, ಪರಿಮಳ ಇವೆಲ್ಲ ಏನೇನಿದೆ ಅದರಲ್ಲಿ ಕ್ರಮ ಹೇಗೆ ಅಂದ್ರೆ, ವಿವರಣೆ ಕೊಡೋ ಗ್ರಂಥದಲ್ಲಿ ಸೂತ್ರ ಗ್ರಂಥಗಳಲ್ಲಿ ನಾವು ಅದನ್ನ ನೋಡ್ಲಿಕ್ಕಾಗ, ಸೂತ್ರ ಅಂದ್ರೆ ತುಂಬಾ ಚಿಕ್ಕದು, ಅದು ಅರ್ಥ ಮಾಡ್ಕೊಳ್ಳೋರು ಬ್ರಹ್ಮದೇವರೇ ಅಷ್ಟೇ, ಆ ತರದ ಯೋಗ್ಯತೆ ಇರೋ ದೇವತೆಗಳು, ಮುಂದಿನ ದೇವತೆಗಳು. ಯಾಕಂದ್ರೆ ಸೂತ್ರ ಅರ್ಥ ಮಾಡ್ಕೊಳ್ಬೇಕು ನೋಡ್ಕೊಂಡು ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಆಕ್ಚುಲಿ ಅನುವ್ಯಾಖ್ಯಾನ ಬೇಕಾಯ್ತು. ದೇವತೆಗಳಿಗೂ ಅರ್ಥ ಆಗ್ಬೇಕು ಅಂತ ಆದ್ರೆ ಅನುವ್ಯಾಖ್ಯಾನ ಬೇಕು. ಅದನ್ನು ಹೇಳ್ತಾರೆ, ಯಾರು ಈ ಸುಧಾ ಗ್ರಂಥಕ್ಕೆ ಅಧಿಕಾರಿಗಳು, ಯಾರು ಓದ್ಬೇಕು ಇದನ್ನ? ಬ್ರಹ್ಮಸೂತ್ರವನ್ನ ಯಾರು ಓದ್ಲಿಕ್ಕೆ ಅಧಿಕಾರಿ? ಅನುವ್ಯಾಖ್ಯಾನ ಓದ್ಲಿಕ್ಕೆ ಯಾರು ಅಧಿಕಾರಿ? ಒಂದ್ ಕಡೆ ಟಿಪ್ಪಣಿಕಾರರೇ ಹೇಳ್ತಾರೆ, ಇದನ್ನೆಲ್ಲ ಮೊದಲನೇ ಭಾಗಕ್ಕೆ ಬಂದಾಗ ಮತ್ತೆ ನೋಡೋಣ ವಿಸ್ತಾರವಾಗಿ. ಅಲ್ಲಿ ರಸರಂಜನಿ ಅಂತ ವ್ಯಾಖ್ಯಾನ ಇದೆ, ಮಾಧನೂರು ವಿಷ್ಣು ತೀರ್ಥರು, ನಾವು ಕೇಳಿರ್ತೀವಿ, ಪ್ರಸಿದ್ಧ. ಅವರು ರಸರಂಜನಿ ಅಂತ ವ್ಯಾಖ್ಯಾನ ಹೆಸರಿಟ್ಟಿರೋದು, ರಸರಂಜನಿ ಅಂತ. ರಸ, ಸುಧಾ ರಸವನ್ನ ವ್ಯಕ್ತಗೊಳಿಸ್ತಾರೆ ಅವ್ರ ಟಿಪ್ಪಣಿ. ಅವ್ರು ಬರೀತಾ ಏನ್ ಹೇಳ್ತಾರೆ ಅಂದ್ರೆ, ಈ ಅನುವ್ಯಾಖ್ಯಾನಕ್ಕೆ ಅಧಿಕಾರಿಗಳು ನಿಜವಾಗಿ ಯಾರು ಅಂದ್ರೆ ದೇವತೆಗಳೇ ಅಧಿಕಾರಿಗಳು ಅಂತ, ಅದು ಓದ್ಲಿಕ್ಕೆ. ನಾವೆಲ್ಲ ಅಲ್ವೇ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅವರೇ ಹಾಗೆ ಹೇಳ್ತಾರೆ ಅಂದ್ರೆ ಇನ್ನು ಮಿಕ್ಕಿದವ್ರ ಕಥೆ. ಅವ್ರು ಹೇಳೋದು ದೇವತೆಗಳು ಇದನ್ನ
ಅರ್ಥ ಮಾಡ್ಕೊಳ್ಳಿಕ್ಕೆ ನಿಜವಾಗ ಅಧಿಕಾರಿಗಳು, ಅವರು ಇದನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆ ಇದು ಸಾಧ್ಯ ಇಲ್ಲ ಅಂತ. ಆದ್ರೆ ಅವ್ರು ಹೇಳಿದ ಅಂಶದಲ್ಲಿ ಒಂದೊಂದು ಗಮನಿಸ್ಬೇಕು. ಹಾಗಾದ್ರೆ ಇದೆಲ್ಲ ದೇವತೆಗಳಿಗೆ ಅಂದ್ಮೇಲೆ ನಮಗೋಸ್ಕರ ಬರಲಿಲ್ವಾ? ವಸ್ತುತಃ ಅದನ್ನ ಪ್ರಾರ್ಥನೆ ಮಾಡಿದ್ರು ಅನುವ್ಯಾಖ್ಯಾನ ಬರೀಲಿಕ್ಕೆ. ನೀವು ಸ್ವಲ್ಪ ಏನು ವ್ಯಕ್ತ ತರ್ಕತ ತಿಮ್ಕರು, ಇದು ನೀವು ಬ್ರಹ್ಮಸೂತ್ರ ಭಾಷ್ಯ ಬರೆದ್ರಿ, ಭಾಷ್ಯ ಗ್ರಂಥ ಬರೆದಕ್ಕೆ ನಮ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಇನ್ನೂ ಕಾರಣಗಳನ್ನು ಚೆನ್ನಾಗಿ ಕೊಟ್ಟು ಅರ್ಥ ಮಾಡಿಸಿ ಅಂತ ಪ್ರಾರ್ಥನೆ ಮಾಡಿದಾಗ ಬರ್ದಿದ್ದು ಅನುವ್ಯಾಖ್ಯಾನ. ಅಂತ ಅನುವ್ಯಾಖ್ಯಾನ ಬರೆದಿದ್ದು ಜನರಿಗೆಲ್ಲ ದೇವತೆಗಳಿಗೆ ಮಾತ್ರ ಅಂದ್ರೆ ಏನರ್ಥ? ಆದ್ರೆ ಅಲ್ಲಿ ಹೇಳ್ತಾರೆ ಮಾಧವರ ವಿಷ್ಣುತೀರ್ಥರು, ಏನು ವ್ಯಾಖ್ಯಾನ ಮಾಡ್ಲಿಕ್ಕೆ ಅಧಿಕಾರಿಗಳು ದೇವತೆಗಳು, ಅದ್ ನಾವಲ್ಲ ಅಂತ. ಅಂದ್ರೆ ಟಿಪ್ಪಣಿ ಬರೆಯೋರು ಕೂಡ ಏನ್ ಹೇಳ್ತಾ ಇದಾರೆ, ಶ್ರೀ ಸುಧಾ ಗ್ರಂಥಕ್ಕಾಗ್ಲಿ ಅನುವ್ಯಾಖ್ಯಾನ ಗ್ರಂಥಕ್ಕಾಗ್ಲಿ ಏನಾದ್ರೂ ಟಿಪ್ಪಣಿಯನ್ನ ಬರಿಬೇಕು ಅಂದ್ರೆ ದೇವತೆಗಳು ಅಂಶ ಇತ್ತು ಅಂದ್ರೆ ಬರಿಬಹುದು ಅಂತ ಅಷ್ಟೇ. ಅಂದ್ರೆ ಅಷ್ಟು ಸಾಮರ್ಥ್ಯ ಬೇಕು, ಅವರೇ ಅಧಿಕಾರಿಗಳು ವ್ಯಾಖ್ಯಾನ ಮಾಡ್ಲಿಕ್ಕೆ. ಭಾಗವತಲ್ಲೇ ಬಂತು, 12ನೇ ಪಾಠದಲ್ಲಿ ವ್ಯಾಖ್ಯಾನ ಅಂದ್ರೆ ಏನು ಅಂತ ಬಂತು. ವ್ಯಾಖ್ಯಾನ ಅಂದ್ರೆ ಸುಮ್ನೆ ಅಲ್ಲ, ಪ್ರವಚನ ಬೇರೆ ಪಾಠ ಬೇರೆ, ಆದ್ರೆ ವ್ಯಾಖ್ಯಾನ ತುಂಬಾ ಕಷ್ಟ. ಆ ವ್ಯಾಖ್ಯಾನ ಮಾಡೋದೇನಿದೆ ಅದಕ್ಕೆ ಅಧಿಕಾರಿಗಳು ಅವರು. ಓದ್ಲಿಕ್ಕೆ ಕೇಳಲಿಕ್ಕೆ ಅದೆಲ್ಲ ಮನುಷ್ಯರ ಅಧಿಕಾರಿಗಳಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಆ ವ್ಯಾಖ್ಯಾನ ಯೋಗ್ಯತೆ ಮಾತ್ರ ಅದು ದೇವತೆಗಳಿಗೆ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಮೇಲ್ನೋಟದ ಅರ್ಥ ಅಲ್ಲ ಆ ಗ್ರಂಥಗಳಿಗೆ, ಇನ್ನೂ ಆಳವಾಗಿ ಇನ್ನೂ ಅರ್ಥ ಇದೆ ಅದರಲ್ಲಿ ಅಂತ ಈಗ ಹೇಳ್ತಾರೆ. ಅಂತ ಈ ದೃಷ್ಟಿಯಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕವರಿಗೆ ಬರೋ ಪ್ರಶ್ನೆಗಳಿಗೂ ಮಧ್ಯಮ ಸ್ತರದವ್ರಿಗೆ ಉತ್ತಮ ಎಲ್ಲಾ ತರ ವರ್ಗದವ್ರಿಗೆ, ತುಂಬಾ ಬುದ್ಧಿವಂತರಿಗೆ ಸ್ವಲ್ಪ ಕಡಿಮೆ ಬುದ್ಧಿವಂತಿಗೆ ಇನ್ನೂ ಕಡಿಮೆ, ತೀರಾ ಮಂದರು, ಈ ತರ ಎಲ್ಲ ವರ್ಗದವ್ರಿಗೂ ಅರ್ಥ ಆಗ್ಲಿಕ್ಕೆ ಅಂದ್ರೆ ಹೊಸ ಸಂಸ್ಕೃತ ಗೊತ್ತಿರ್ಬೇಕು ತೀರಾ ಅಂತ. ಆ ತರ ಇಟ್ಕೊಂಡಾಗ ತುಷ್ಟೇ ಪ್ರಸಾದಾದಿತ್ಯರ್ಥ ಅಂತ ಒಂದೇ ಶಬ್ದಕ್ಕರ್ಥ ಬರೀತಾರೆ. ಈ ಉದಯನಾಚಾರ್ಯರ ಶ್ಲೋಕ ಉಲ್ಲೇಖ ಮಾಡಿದ್ದಾರೆ ಜಯತೀರ್ಥರು, ಅದಕ್ಕೆ ಸ್ಪಷ್ಟಂಚ ಉದಯನ ವಾಕ್ಯ ಮಿತ್ಯತೆ. ಇದು ಯಾರ ಮಾತು? ಉದಯನಾಚಾರ್ಯ ಮಾತು. ತುಷ್ಟೇ ಪ್ರಸಾದ, ಅಲ್ಲಿ ತುಷ್ಟಿ ಅನ್ನೋ ಶಬ್ದ ಪ್ರಸಾದ ಅಂತ ಅರ್ಥ. ಹಾಗಾದ್ರೆ ಪ್ರಸಾದ ಅಂತ ಹೇಳೋ ಶಬ್ದ ಇಲ್ಲ ಅಂತ ಹೇಳ್ಬೇಡಿ, ತುಷ್ಟಿ ಅಂದ್ರೆ ಪ್ರಸಾದ ಅಂತ ರಾಯರು ಇಲ್ಲಿ ಬಿಡಿಸಿದ್ದಾರೆ. ಹೀಗೆ ವ್ಯಾಖ್ಯಾನ ಮಾಡೋ ಕಲೆ ಹೇಗೆ ಅಂದ್ರೆ, ಎಲ್ಲಿ ಡೌಟ್ ಬರತ್ತೆ ಅದಕ್ ಮಾತ್ರ ಬರೀತಾರೆ, ಮಿಕ್ಕಿದ್ದಕ್ಕೆ ಹೋಗಲ್ಲ ಜಾಸ್ತಿ. ಇದು ಪರಿಮಳ ಟಿಪ್ಪಣಿಯ ಒಂದು ಸ್ವಾರಸ್ಯ, ರಾಯರು ಬರೆಯೋದು. ಗುರುವರ್ಥ ದೀಪಿಕಾದಲ್ಲಿ ಇದನ್ನ ನೋಡಿದಾಗ ಒಂದು ಬರೀತಾರೆ ಈ ವಿಷಯಕ್ಕೆ, ಈ ಸದ್ಯದ ಏನೋ ಒಂದು ವೈಶೇಷಿಕರ ಸಿದ್ಧಾಂತ ಏನಿದೆ ಇದನ್ನ ಅವರು ಬೇರೆ ತರನ ಖಂಡನೆ ಮಾಡ್ತಾರೆ. ಅಂದ್ರೆ ಮೂಲ ಸುಧಾ ಗ್ರಂಥದಲ್ಲಿ ಜಯತೀರ್ಥರು ಯಾವ ರೀತಿ ಈ ಮತದ ಖಂಡನೆಯನ್ನ ಮಧ್ವಾಚಾರ್ಯರ ವಾಕ್ಯ ಇಟ್ಕೊಂಡು ಮಾಡಿದ್ದಾರೆ, ಅದಕ್ಕೆ ಇನ್ನೂ ಕಾರಣಗಳನ್ನ ಸೇರಿಸ್ತಾರೆ, ಹೊಸದಾಗಿ ಒಂದು ದೃಷ್ಟಿಯನ್ನ ಕೊಡ್ತಾರೆ ವಾದಿರಾಜರು. ಅದನ್ನ ವಾದಿರಾಜರ ಈ ಗುರುವರ್ಥ ದೀಪಿಕಾ ಗ್ರಂಥ ಈ ಸುಧಾಕ್ಕೆ ಏನ್ ವಿಶೇಷವಾಗಿದೆ ಟಿಪ್ಪಣಿಯಾಗಿ ಹೊಸ ಆಯಾಮ ಅಂತ ಹೇಳ್ತಾರೆ. ಒಂದು ಗ್ರಂಥದ ದೃಷ್ಟಿ ಒಂಥರ ಹೋಗ್ತಾ ಇದ್ರೆ ಒಂದು ದಾರಿಲಿ ಇದೊಂದು 10 ದೃಷ್ಟಿ ಕೊಡ್ತಾರೆ, ಆ ಕಡೆ ಈ ಕಡೆ ಹಿಂಗ್ ಉತ್ತರ ಕೊಡ್ಬೋದು ಅಂತ ಒಂದು 10 ಟೈಪ್. ಈ ವಿಷಯಗಳು ಮತ್ತೆ ನಾವು ಬೇರೆ ಟಿಪ್ಪಣಿಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪೂರ್ವವಾದ ವಿಷಯಗಳನ್ನ ಈ ಗುರುವರ್ಥ ದೀಪಿಕಾದಲ್ಲಿ ಹೇಳ್ತಾರೆ. ಅದು ತುಂಬಾ ದೊಡ್ಡದಾಗಿದೆ, ಮುಂದೆ ಇಲ್ಲೇ ಬರುತ್ತೆ ವಿಚಾರಗಳು, ಅದೇನು ಅಂತ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಇದು ಒಂದಾಗ್ಲೇ ವಿಷಯ ತಿಳಿಸ್ಬೇಕಾಯ್ತು ಭಾಗವತದಲ್ಲಿ ಪಾಠದಲ್ಲಿ. ಇದು ನಾಳೆ ಮತ್ತೆ ನಾಡಿದ್ದು 2 ದಿವಸ ಪಾಠ ಇರೋದಿಲ್ಲ, 2 ದಿವಸ ಬಿಟ್ಟು ಮತ್ತೆ ಪಾಠ ಪುನಃ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆನ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಧನ್ಯವಾದ. 27ನೇ ಪಾಠ PDF ಬರಲ್ಲ ಸರ್? ನಮಸ್ಕಾರ. ಹೇಳ್ತೇನೆ ಕಳಿಸ್ಲಿಕ್ಕೆ.